ಹಲೋ ಗಾಯ್ಸ್, ನಾನಿವತ್ತು ಮಠ ಸೇರಕ್ಕೆ ಬಂದಿದ್ದೀನಿ ಗಾಯ್ಸ್. ನಿಜವಾಗ್ಲೂ ಸುಳ್ಳು ಹೇಳ್ತಾ ಇಲ್ಲ. ನೋಡಿ, ಇದೇ ನಮ್ಮ ಸಿದ್ಧರ ಬೆಟ್ಟದ ಮಠ. ಸೊ ಸ್ವಾಮಿಗಳು ಧ್ಯಾನ ಮಾಡ್ತಿದ್ದಾರಂತೆ, ಪೂಜೆಯಲ್ಲಿದ್ದಾರೆ, ಆಮೇಲೆ ಸಿಗ್ತೀವಿ ಅಂತ ಹೇಳಿದ್ದಾರೆ. ಬಂದಿದ್ದೀನಿ ಬ್ರೋ. ಸೊ ಮದುವೆ ಆಗ್ಬೇಕಂದ್ರೆ ಹೆಣ್ಣು ಕಳೋದಕ್ಕೆ ಎಲ್ಲರ ಕಾಲು ನಾವು ಬೀಳಬೇಕು. ಅದೇ ನಾವೇ ಸ್ವಾಮಿಗಳಾದರೆ ಎಲ್ಲರೂ ನಮ್ಮ ಕಾಲಿಗೆ ಬೀಳ್ತಾರೆ. ಸೊ ಹಂಗಾಗಿ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಮಠ ಸೇರಿಬಿಡೋಣ ಅಂತ. ಹೋಗೋಣ ಬನ್ನಿ, ಮಠ ಸೇರೋಣ. ಜೊತೆಗೆ ನನ್ನ ತಮ್ಮನೂ ಕರ್ಕೊಂಡ್ಬಂದಿದ್ದೀನಿ, ಇನ್ನೂ ಸೇರಿಸ್ಬಿಡ್ತೀನಿ. ನೋಡಿ, ಇದೇನು ಮಠ, ಸಾರಿ ಸಿದ್ಧರ ಬೆಟ್ಟದ ಮಠ. ಶ್ರೀ ಜಗದ್ಗುರು ರೇಣುಕಾಚಾರ್ಯರು, ಶ್ರೀ ಜಗದ್ಗುರು ರೇಣುಕಾಚಾರ್ಯರು, ಬಾಳೆಹೊನ್ನೂರು ಪೀಠ. ಈಗ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎಲ್ಲರಿಗೂ ಒಳ್ಳೇದಾಗಲಿ, ಸರ್ವ ಜನ ಸುಖಿನೋ ಭವಂತು. ಏನಿಲ್ಲ, ಏನು ಮಾಡ್ತೀಯ ತಪಸ್ಸ? ನೋಡಿ, ಇವರು ಕಾಲೇಜ್ಗೆ ಹೋಗ್ರಿ ಅಂದರೆ ಬೆಟ್ಟ ಹತ್ತಕ್ಕೆ ಬಂದಿದ್ದಾರೆ. ಆಹಾ, ಎಂಥ ಗಿಡಮೂಲಿಕೆ ವಾಸನೆ ಬರ್ತಾ ಇದೆ ಅಂದರೆ ಫಲವತ್ತಾಗಿರೋದು. ನಿಜವಾಗ್ಲೂ ಒಳ್ಳೆ ಗಿಡಮೂಲಿಕೆ ಸ್ಮೆಲ್ ಬರುತ್ತೆ ಇದರಲ್ಲಿ, ಈ ಮಣ್ಣಲ್ಲಿ, ಸಿದ್ಧರಬೆಟ್ಟ ಮಣ್ಣಲ್ಲಿ. ಸೊ ಯಾರೋ ಹೇಳ್ತಾಯಿದ್ರು ಇಲ್ಲೆಲ್ಲ ಗಿಡಮೂಲಿಕೆಗಳು ಗಿಡ ಇದಾವೆ ಅಂತಂದ್ಬಿಟ್ಟು. ನೀವು ನೋಡಿದ್ರೆ ಈ ಬೇರೆಲ್ಲ ಎಂಥ ಸುವಾಸನೆ ಬರುತ್ತಂದರೆ ಗಿಡಮೂಲಿಕೆದು ಸೂಪರ್ ಇದೆ. ಮಣ್ಣು ಕೂಡ ಕಪ್ಪಾಗಿದೆ ನೋಡಿ. ಸೊ ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಮೇಶ್ ಪಗೋಡ. ನನ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ.
ಸಿದ್ಧರು ನೆಲೆಸಿರುವ ಬೆಟ್ಟ ಸಿದ್ಧರ ಬೆಟ್ಟ, ಸಾಧು ಸಂತರು ನೆಲೆಸಿರುವ ಬೆಟ್ಟ ಸಿದ್ಧರ ಬೆಟ್ಟ. ಲೆಫ್ಟ್ ಸೈಡ್ ಹೋಗು ಸುಮ್ಮನೆ ಹಿಂಗೆ ಕೊಡಲಿ ಮಠ ಬೆಟ್ಟ ಐತೆ ಇಲ್ಲಿ. ಹಿಂಗೆ ಹೋಗ್ಬೋದು, ಹತ್ಬೋದು ಅಲ್ಲಿಂದ. ಹೊಡಿ ಹೊಡಿ ಇಲ್ಲಿವರೆಗೂ ಹೋಗುತ್ತೆ ನೋಡೋಣ. ಸಿದ್ಧರಬೆಟ್ಟ ಸ್ವಾಮಿ ಅನ್ನದಾಸೋಹ ಭವನ. ಇಲ್ಲ ಹಂಗೆ ಹೋಗಿ ಬರ್ತೀವಿ, ಸುಮ್ಮನೆ ವಿಡಿಯೋ ಮಾಡ್ತೀವಿ. ಹಾಂ ಬರ್ತೀವಿ. ಸಾಧು ಅಮ್ಮಜಮ್ಮ ಆಶ್ರಮ, ಶನೇಶ್ವರ ಸ್ವಾಮಿ ಟೆಂಪಲ್. ಹಿಂಗೆ ನೋಡಪ್ಪ, ಎಂಟ್ರೆನ್ಸ್ ಸಿದ್ಧರಬೆಟ್ಟಕ್ಕೆ ಹೋಗೋ ದಾರಿ ಎಂಟ್ರೆನ್ಸ್. ಇದು ಎಂಟ್ರೆನ್ಸ್ ಅಪ್ಪ, ಸಿದ್ಧರಬೆಟ್ಟಕ್ಕೆ ಹೋಗೋ ಸ್ವಾಮಿ ಬೆಟ್ಟದ ಎಂಟ್ರೆನ್ಸು. ನಾವೀಗೆಲ್ಲ ಸಿದ್ಧರಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ, ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ. ಸೊ ಇವತ್ತು ಲಾಗಲ್ಲೇ ನಾನು ನನ್ನ ತಮ್ಮ ವಿನಯ್ ಜೊತೆ ಸೇರಿದ್ದೀವಿ. ಸೊ ನಾನಿವತ್ತು ಕೊರಟಗೆರೆ ತಾಲೂಕು ಹತ್ರ ಇರೋ ಒಂದು ಸಿದ್ಧರಬೆಟ್ಟಕ್ಕೆ ಬಂದಿದ್ದೀನಿ. ಈಗ ಬೆಟ್ಟ ಹತ್ತುತ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಸೊ ಹೇಳಿದ್ನಲ್ಲ, ಅಚಾನಕ್ಕಾಗಿ ಪ್ಲ್ಯಾನ್ ಮಾಡಿದ್ರೆ ಎಲ್ಲ ಪ್ಲಾನ್ಸು ಸಕ್ಸಸ್ ಆಗ್ತವೆ. ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬಾರ್ದು. ಬನ್ನಿ ಬೆಟ್ಟದ ಮೇಲೆ ಯಾವ ಥರ ಇರುತ್ತೆ ನೋಡ್ಕೊಂಡು ಬರೋಣ. ಸೊ ವಿನಯ್ ನನಗಿಂತ ಮುಂಚೆ ಹತ್ಕೊಂಡು ಹೋಗ್ತಿದ್ದಾನೆ. ಯಂಗ್ ಆ್ಯಂಡ್ ಎನರ್ಜೆಟಿಕ್ ಮ್ಯಾನ್ ವಿನಯ್ ಸಾಲಂಕಿ. ಸೊ ನಾವು ನಿಧಾನಕ್ಕೆ ಹಿಂದೆ ಹೋಗ್ತಾ ಇದ್ದೀನಿ. ಒಳ್ಳೆ ಅಟ್ಮಾಸ್ಫಿಯರು, ಒಳ್ಳೆ ಮಳೆ ಬರೋ ಥರ ಇದೆ ನಮ್ಮ ಸಿದ್ಧರಬೆಟ್ಟದಲ್ಲಿ. ನೋಡ್ಬೋದು ನೀವೆಲ್ಲ ಮೇಲೆ ಸುತ್ತಮುತ್ತ. ಈಗಾಗಲೇ ತುಂಬ ಭಕ್ತಾದಿಗಳೆಲ್ಲ ಹೋಗಿ ಇಳ್ಕೊಂಡು ಬರ್ತಿದ್ದಾರೆ, ನೀವು ನೋಡ್ಬೋದು. ತುಂಬ ಸುಸ್ತಾಗ್ತಿದೆ ಗುರು. ಆಲ್ಮೋಸ್ಟ್ ಮಧ್ಯಕ್ಕನ್ನ ಹತ್ತಿದ್ದೀವಿ ಸಿದ್ಧರಬೆಟ್ಟನ. ಇಲ್ಲೊಂದು ರೆಸ್ಟ್ ತಗೋಬೇಕಲ್ಲಿ ಕಟ್ಟೆ ಮೇಲೆ. ಗಾಡಿನ ಡಿಪೋಗೆ ಹಾಕಿ ಸೈಡ್ಗೆ ಹಾಕಿ ರೆಸ್ಟ್ ತಗೋಬೇಕು. ಅಲ್ಲೇ ಗಿಡ ಮರ ಇದೆ. ಗಾಯ್ಸ್, ನಡೆದಷ್ಟು ನಡ್ಕೊಂಡು ಬರ್ತಾ ಇದ್ದೀವಿ ಗಾಯ್ಸ್ ಸಿದ್ಧರಬೆಟ್ಟ ಹತ್ತೋದಕ್ಕೆ. ನೋಡ್ತಾ ಇರ್ಬೋದು. ಬಟ್ ಚೆನ್ನಾಗಿ ಹಾಕಿದ್ದಾರೆ ಸ್ಟೆಪ್ಸ್ ಎಲ್ಲ. ಇಲ್ಲಿ ಯಾವುದೇ ಕೋತಿ ಕಾಟ ಇಲ್ಲ, ಮೇಲೆ ಇರ್ಬೋದೇನೋ. ಸೊ
ಬೆಳಗ್ಗೆ ಒಂದು 10-11 ಗಂಟೆಗೆ ಹೊರಟ್ವಿ ಅಲ್ಲಿ. ಸೊ ಪಾವಗಡದಲ್ಲಿ ಬೈಕಲ್ಲಿ ಬಂದು ಈಗ ಬೆಟ್ಟ ಹತ್ತುತ್ತಾ ಇದ್ದೀವಿ. ಅಪ್ಪ ಹಿಂದೆಲ್ಲ ನೋಡ್ತಾ ಇರ್ಬೋದು, ಚೆನ್ನಾಗಿ ವ್ಯೂ ಪಾಯಿಂಟ್ ಕಾಣುತ್ತೆ. ನನ್ನ ಬ್ರದರ್ ಹಾಡು ಇಕ್ಕೊಂಡು ಮೊಬೈಲಲ್ಲಿ ಹೋಗ್ತಾ ಇದ್ದಾನೆ ಸುಮ್ಮನೆ ನಡ್ಕೊಂಡು. ಚೆನ್ನಾಗಿದೆ ಲೊಕೇಶನ್. ಹಾಂ, ಸೊ ಇಲ್ಲಿಗೆ ಎಕ್ಸಾಕ್ಟಾಗಿ ಒಂದು ಅರ್ಧ ಬೆಟ್ಟ ಹತ್ತಿದ್ದೀವಿ ಅನಿಸುತ್ತೆ. ಸೊ ಈ ಕಂಬಿ ಹತ್ರಕ್ಕೆ ಹಾಂ, ಕಮಾನ್ಮ ವಿನಯ್, ಆಯ್ತಪ್ಪ, ಸ್ನ್ಯಾಪ್ ಹಾಕ್ಕೊಂತಿ, ಫೋಟೋ ಹಾಕ್ಕೋ, ತಗೊಳ್ಳೋ ಫೋಟೋ, ಸೆಲ್ಫಿ ಹಾಕ್ಕೋ. ಮೇಲೆ ಎತ್ತು ಕೈ. ಬಾಟ್ಲು ಹುಷಾರು. ಹೌದು ತಗೋ ಕ್ಯಾಮ್ರಾ. ಯಾತಿಲ್ದು ಏನು ಮಾಡಬೇಕು ಹಿಂಗೆ ತಗೋ. ಆಂಜನೇಯ, ಓಯ್ ಮಗಣ, ಏನಪ್ಪ ರೆಸ್ಪೆಕ್ಟೇ ಇಲ್ಲ, ಎಲ್ಲ ಅನ್ರೆಸ್ಪೆಕ್ಟು. ನೋಡ್ದ ಏನು ಹತ್ತುತ್ತೆ. ಬಾ ಕಮಾನ್, ಜಂಪ್ ಜಂಪ್ ಜಂಪ್. ವಾವ್. ಅವರು ಈಗ ಒಂದು ಕೋತಿ ಓಡಿಸ್ಕೊಬಂತು. ವಾಟರ್ ಕ್ಯಾನ್ ಕಿತ್ಕೊಳ್ಳುತ್ತೇನೆ ಅಂದ್ಕೊಂಡ್ವಿ, ಸದ್ಯ ಏನು ಕಿತ್ಕೊಳ್ಳಿಲ್ಲ. ಒಳ್ಳೆ ಚಾಲೆಂಜಬಲ್ ಇದೆ, ಆರಾಮಾಗಿ ಸ್ಟೆಪ್ಸ್ ಇದ್ದಾವೆ, ಹತ್ಬೋದು. ಸೂಪರ್ ಇದೆ ಅಲ್ವಾ? ಹಿಂದೆ ಒಳ್ಳೆ ನೇಚರ್ ಕಾಣಿಸ್ತಿದೆ ಅನಿಸುತ್ತೆ ನಿಮಗೆಲ್ಲ. ಯಾವಾಗಾದರೂ ಯಾರಿಗಾದ್ರೂ ಬೋರ್ ಆದರೆ ಹೀಗೆ ನೇಚರ್ ಟ್ರೆಕ್ಕಿಂಗ್ ಬನ್ನಿ, ಸೂಪರ್ ಇರುತ್ತೆ. ಬಾ ಏನು ವ್ಯೂ ಇದೆ ಗುರು ಇಲ್ಲಿ, ಸೂಪರ್ ಇದೆ. ಈಗಷ್ಟೇ ನಾವೆಲ್ಲ, ನಾನು ವಿನಯ್ ಗಾಡಿನ ಡಿಪೋಗೆ ಹಾಕಿದ್ದೀವಿ ರೆಸ್ಟ್ ಮಾಡೋದಕ್ಕೆ. 3-4 ಸರಿ ಗಾಡಿ ಡಿಪೋಗೆ ಹಾಕ್ದಂಗೆ ಆಯಿತು ಬ್ರದರ್. ತುಂಬ ಸುಸ್ತಾಗುತ್ತಲ್ವ? ಹಾಂ, ಯಾಕಂದರೆ ಮಧ್ಯಾಹ್ನ ಬೇರೆ ಹತ್ತುತ್ತಾ ಇದ್ದೀವಿ, ಸ್ವಲ್ಪ ಬಿಸಿಲು ಬೇರೆ. ಸೊ ಅರ್ಲಿ ಮಾರ್ನಿಂಗ್ ಬರೋಕ್ಕಾಗಲಿಲ್ಲ. ಸೊ ಹಂಗಾಗಿ ಈಗ ಬಂದಿದ್ದಾಯಿತು. ಬಟ್ ಎನಿವೆ, ನಾವು ಹತ್ಬೇಕಾದ್ರೆ ಯಾರೂ ರಶ್ ಇಲ್ಲ. ಇಳಿಬೇಕಾದ್ರೆ ಬರ್ತಾಯಿದ್ದಾರೆ, ಬಟ್ ಹತ್ಬೇಕಾದ್ರೆ ಏನು ರಶ್ ಇಲ್ಲ. ಆರಾಮಾಗಿ ಸಾಯಂಕಾಲದಿಂದ ಈವ್ನಿಂಗ್ ಟೈಮ್ ಆರಾಮಾಗಿ ಇಳ್ಕೊಂಡು ಹೋಗ್ಬೋದು. ನೋಡಿ ಎಲ್ಲ ನೇಚರ್ ಹೆಂಗಿದೆ, ಆ ಕಡೆ ದೂರದ ಬೆಟ್ಟಗಳು ಸೂಪರ್ ಕಾಣುತ್ತೆ. ಒಂದು 3 ಗಂಟೆ 4 ಗಂಟೆ ಟೈಮಲ್ಲಿ ಮಳೆ ಬಂದರೆ ಇಳಿಬೇಕಾದ್ರೆ ಒಳ್ಳೆ ಸೂಪರ್ ವ್ಯೂ ಆಗುತ್ತೆ, ಒಳ್ಳೆ ಲಾಗ್ ಆಗುತ್ತೆ. ಅಕ್ಕ ಒಂದು ಸ್ವಲ್ಪ ಇದೆ ಅನಿಸುತ್ತೆ, ಹೋಗ್ಬಿಟ್ಟು ಅಲ್ಲಿ ಗುಹೆ ಇದೆ ಅಂತೆ. ಆ ಗುಹೆ ಒಳಗಡೆ ಹೋಗಿ ಸ್ವಲ್ಪ ದೇವ್ರ ದರ್ಶನ ಮಾಡ್ಕೊಂಡು ಶಿವಲಿಂಗನ ತೀರ್ಥ ತಗೊಂಡು ಪೂಜೆ ಮಾಡ್ಕೊಂಡು ಬರೋದು. ಒಂದು ಸ್ವಲ್ಪ ವಿಭೂತಿ ಇಕ್ಸ್ಕೊಂಡು, ಆಲ್ರೆಡಿ ಎಲ್ಲ ಭಕ್ತಾದಿಗಳೆಲ್ಲ ವಿಭೂತಿ ಇಕ್ಕೊಂಡು ಬರ್ತಿದ್ದಾರೆ. ನಾವು ಹೋಗೋಣ ಬನ್ನಿ, ಕಮಾನ್. ಸೊ ಈಗಷ್ಟೇ ಹೊಸ ಸ್ಟೆಪ್ಸ್ ಹಾಕ್ತಿದ್ದಾರೆ, ನೀವು ನೋಡ್ಕೋಬೋದು. ಚೆನ್ನಾಗಿ ಮಾಡ್ತಿದ್ದಾರೆ. ನೋಡಿ ಹೊಸದಾಗಿ ಹಾಕ್ತಿದ್ದಾರೆ ಸ್ಟೆಪ್ಸ್. ಸೂಪರ್ ಎಲ್ಲ ಮಣ್ಣು ಕಲ್ಸ್ಕೊಂಡು ಇಲ್ಲೆಲ್ಲ ಹೋಗಿದ್ದಾವೆ ಸ್ಟೆಪ್ಸು, ಅದಕ್ಕೆ ಸ್ಟೆಪ್ಸ್ ಹಾಕ್ತಿದ್ದಾರೆ ನೋಡಿ, ಸೂಪರ್ ಇದೆ.
ಒಳ್ಳೆ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡ್ತಿದ್ದಾರೆ. ಓಕೆ, నేను ಆಲ್ಮೋಸ್ಟ್ ಬಂದ್ವಿ. ಇದು ಆಗಲೇ ದೇವಸ್ಥಾನದ ಗಂಟೆಗಳೆಲ್ಲ ಸೌಂಡ್ ಕೇಳಿಸ್ತಾ ಇದೆ ಇಲ್ಲಿಗೆ. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೊಂದು ನೇಚರ್. ಓ, ಎಲ್ಲ ಇಟ್ಕೊಂಡು ಹತ್ತೋದಕ್ಕೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೈಡಲ್ಲಿ ಜಾಲರ ಹಾಕಿ. ಸೊ ಒಳಗಡೆ ಡೀಪ್ ಇದೆ, ಯಾರು ಹೋಗ್ಬಾರ್ದು ಅಂತ ಹುಡುಗರು ಜಾಲರ ಹಾಕಿದ್ದಾರೆ. ಹಿಂದೂ ಚೆನ್ನಾಗಿದೆ, ಡೀಪ ನೋಡಿ. ಜಾರ್ತಾ ಇದೆ ಗುರು. ನಿಧಾನ ಬಂದ್ವಿ, ನಾನು ಆಗೋದು ನೋಡು, ಅಲ್ಲೇ ಇದೆ ದೇವಸ್ಥಾನ. ಇಲ್ಲೊಂದು ವ್ಯೂ ನೋಡಿ, ಕಟ್ಟ ಕಡೆ ಅದು. ಅಲ್ಲಾರ ದೂರದಲ್ಲಿ ಬಂಡೆ ಮೇಲೆ ಲಿಂಗ, ಮೇಲೆ ಶಿವನ ವಿಗ್ರಹ ಚಿತ್ರ ಬಿಡಿಸಿದ್ದಾರೆ ನೋಡಿ, ಚೆನ್ನಾಗಿ ಕಾಣಿಸ್ತಿದೆ. ನೋಡಿಯಪ್ಪ, ಬಂದ್ವಿ. ಚೂರಿದೆ. ಏನೋ ಒಂಥರ ಟ್ರೆಕ್ಕಿಂಗ್ ಮಾಡ್ತೀವಿ, ಮನಸ್ಸಿಗೆ ಮುದ ನೀಡುತ್ತೆ. ಸುಸ್ತಾದರೂ ಕೂಡ ಒಳ್ಳೆ ನೇಚರ್ನ ಎಂಜಾಯ್ ಮಾಡ್ಕೊತ ಒಳ್ಳೆ ಗಾಳಿ ತೊಗೊಂಡು ಆರಾಮಾಗಿ ಹತ್ಬೇಕು. ಓಕೆ, ಫೈನಲಿ ವಿ ರೀಚ್ಡ್ ದ ಪೀಕ್, ಸಿದ್ಧರಬೆಟ್ಟ ಪೀಕ್. ವೀಕ್ ಡೇಸ್ ಆಗಿರೋದ್ರಿಂದ ಯಾರೂ ಇಲ್ಲ. ಹನುಮಂತರು ಒಂದು ಬಿಟ್ಟು ಲುಕ್ ಕೊಡ್ತಾಯಿದ್ದೆ ಗುರು. ಯಾತು ಇಲ್ಲ ಅಣ್ಣ ಕೊಡೋಕ್ಕೆ, ಕೊಡೋಣ ಬಂದಾಗ ಬರ್ತೀವಿ. ಹೌದೌದು, ಇಲ್ಲ ದರ್ಶನ ಮಾಡ್ಕೊಂಡು ಬಂದು ಕೊಡ್ತೀವಿ. ಓಕೆ, ಇದು ಗುಹೆದ ಎಂಟ್ರೆನ್ಸ್. ಹಿಂಗಿದೆ ಒಳಗಡೆ, ಸೂಪರ್ ಆಗಿದೆ. ಬಾಬಾ ಏನು ಕೂಲಾಗಿದೆ ಅಂದರೆ ಒಳ್ಳೆ ನೇಚರ್, ಸಖತ್ತಾಗಿದೆ. ವಾವ್, ಏನು ವೈಬ್ಸು ಗುರು ಇಲ್ಲಿ ಕತ್ಲಲ್ಲಿ. ಎ ಸಿ ಥರ ಇದೆ. ಪೀಸ್ ಆಗಿದೆ ಗುರು, ತಪಾಸ್ ಮಾಡ್ಕೋಬೋದು. ಹಾಂ ನೀನು ಹಾಕಿ. ದರ್ಶನ ಎಲ್ಲ ಮಾಡ್ಕೊಳ್ಳಿ. ಸೊ ಇದು ನೋಡ್ರಪ್ಪ ಸ್ವಾಮಿ, ಇದ್ರ ಬಗ್ಗೆ ಏನಾದರೂ ಹೇಳ್ತೀರಾ? ಓಂ ನಮಃ ಶಿವಾಯ. ಈಗ ನೀರು ತೋರಿಸೋಣ. ಉದ್ಭವ ಗಂಗಾ ಮೂರ್ತಿನ, ಗಂಗಾ ಮಾತಾ ದೇವ್ರ ಕಡೆಯಿಂದ ಬರುತ್ತೆ ಅಂತ ಯಾವ್ದು ಗೊತ್ತಿಲ್ಲ.
5 ವರ್ಷ ಮಳೆ ಇಲ್ಲ ಅಂದ್ರೆ ನೀರಿದ್ದೇ ಇರುತ್ತೆ anytime. ಸಿದ್ದಪ್ಪ ಐತೆ ಅಂದ್ರೆ ಅದೇ ಸತ್ಯ. ಕರ್ಸಿದ್ದೇಶ್ವರ ಅಲ್ಲ, ಬರೀ ಸಿದ್ದಪ್ಪ, ಬರ ಸಿದ್ದೇಶ್ವರ. ಸಿದ್ದೇಶ್ವರ. ಗುಹೆ ಕೆಳಗಡೆ ನೆಲೆಸಿದ್ದಾನೆ ಸ್ವಾಮಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಗಾಯ್ಸ್. ಸೊ ಇದಾಗಿತ್ತು ಇವತ್ತಿನ ಸಿದ್ರ ಬೆಟ್ಟದ ಟ್ರೆಕ್ಕಿಂಗ್ ಸೀರೀಸು. ಸೊ ನೀವೆಲ್ಲರೂ ಸಿದ್ದಪ್ಪ ಶಿವಪ್ಪಂದು ದರ್ಶನ ಪಡ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ಐ ಹೋಪ್ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೊಬ್ರಿಗೆ ಶೇರ್ ಮಾಡೋದ್ರ ಮುಖಾಂತರ ನಾನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್ ಬಾಯ್. ಸೊ ಹಿಂಗೆ ಹೋದರೆ ಗುಹೆ ಮೇಲೆ ಕರ್ಕೊಂಡು ಹೋಗ್ತಾರಂತೆ ಸಂಡೇ. ಬಟ್ ಈ ಟೈಮಲ್ಲಿ ಯಾರೂ ಇರೋಲ್ಲ, ಗೈಡ್ಸು. ಸೊ ಡೇಂಜರ್ ಅಂತ ಹೇಳ್ತಾರೆ. ಸೊ ನೋಡ್ತಿದ್ದೀರಲ್ಲ ಬೋರ್ಡು, ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ ಪ್ರಕಟಣೆ, ಮೇಲೆ ಪ್ರವೇಶವಿಲ್ಲ. ಸೊ ಡೇಂಜರ್ ಇರುತ್ತೆ, ಅದಕ್ಕೋಸ್ಕರ. ಸೊ ನೀವು ನೋಡಲೇಬೇಕು ಅಂದರೆ ಒಂದು ರೌಂಡ್ ಇದೆ ಅಂತ, ಒಳಗಡೆ ಎಲ್ಲ ಕರ್ಕೊಂಡು ಹೋಗ್ತಾರಂತಲ್ಲ. 100 ಎಕರ್ ಬಂಡೆ ಇದೆ ಅಂತೆ, ಒಂದೇ ಫ್ಲಾಟು. ಸೊ ಇವತ್ತಾದ್ರೂ ಸಂಡೇ ಬಂದರೆ ಹೋಗ್ಬೋದು. ಅದೇನು ಆನ್ಲೈನ್ ಬುಕ್ ಮಾಡ್ಕೋಬೇಕಂತ ಈಗ ಹೇಳಿದ್ರು ಅಲ್ಲಿ ಪುರೋಹಿತರು. ಓಕೆ, ಚೆನ್ನಾಗಿದೆ.